ಮೀನು ಹಿಡಿಯೋಕ್ಕೆ ಅದು ಮೀನು ಹಿಡಿಯೋಕ್ಕೆ ಸ್ವಲ್ಪ ಸುಮ್ಮನೆ ಹಿಂಗೆ ಆಟ ಮಾಡಿ ಯೂಸ್ ಒಂಥರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂತಪ್ಪ ಬಟ್ ಅಲ್ಲಿ ಇದ್ದಾರೆ ನೋಡಿ ಯಾವ ಥರ ಇದೆ ಬ್ಯಾಕ್ ಕೊಟ್ಟು ಹೋಗ್ತಿದ್ದು ನಾವು ಬ್ಯಾಕ್ ಕೊಟ್ಟರೆ ನೀವು ತೋರಿಸ್ರಿ ವಾವ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಬಿಳಿಗಿರಿ ರಂಗನ ಬೆಟ್ಟ ಎಲ್ಲ ನಾವು ನೋಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ತಲಕಾಡಿಗೆ ಹೋಗ್ತಾ ಇದ್ದೀವಿ. ತಲಕಾಡಿಗೆ ಹೋಗ್ಬೇಕು ಅಂತ ಅಂದಾಗ ನಮಗೆ ಈ ರೂಟ್ ನೋಡಿದಾಗ ಯಾವುದೋ ಹಳ್ಳಿ ಮೇಲೆ ಹೋಗ್ತಾ ಇದ್ದೀವಿ, ಯಾವುದೋ ಗಲ್ಲಿ ಎಲ್ಲ ಸುತ್ಕೊಂಡು ಹೋಗ್ತಾ ಇದ್ದೀವಿ, ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗ ತಲಕಾಡಿಗೆ ಹೋಗಿ ಹೆಂಗಿದೆ ಅಂತ ನೋಡೋಣ. ಅದಕ್ಕೂ ಮೊದಲು ಈ ರೂಟ್ ಹೆಂಗಿದೆ ಅಂತ ಒಂದ್ಸಲ ನೀವು ಹಂಗೇ ನೋಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಗೊತ್ತಲ್ಲ ಯಥಾ ಪ್ರಕಾರ ನನ್ನ ಒಂದು ಕಳಕಳಿಯ ವಿನಂತಿ ಏನು ಅಂತಂದರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ತುಂಬ ದಿನ ಆಯಿತು ನೋಡಿ, ಸ್ವಲ್ಪ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಶೇರ್ ಕೂಡ ಮಾಡಿದ್ರೆ ಒಳ್ಳೆಯದು, ಉತ್ತಮ ಅಂತ ನಿಮ್ಮಲ್ಲಿ ಹೇಳ್ಕೊಳ್ತಾ ಇವಾಗ ಬನ್ನಿ ತಲಕಾಡಿಗೆ ಹೋಗೋಣ. ತಲಕಾಡಲ್ಲಿ ಏನಿದೆ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮೊದಲು ನಾನು ಇದಕ್ಕೆ ಹೋಗಿದ್ದವಲ್ಲ, ಬಿಳಿಗಿರಿ ರಂಗನ ಬೆಟ್ಟಕ್ಕೆ, ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಲೈಫಲ್ಲಿ ಇಂಥದ್ದೆಲ್ಲ ಪ್ಲೇಸು ಲೈಫಲ್ಲಿ ಒಂದು ಸಲ ಆದರೂ ನೋಡಬೇಕು. ನಾನು ಫಸ್ಟ್ ಟೈಮ್ ಬಂದಿದ್ದು, ಬಟ್ ಇಟ್ಸ್ ಆಸಮ್ ಅಂತ ಹೇಳ್ಬೋದು. ಸಖತ್ತಾಗಿದೆ. ಇನ್ನು ನಾವು ಮಳೆ ಅಥವಾ ಇನ್ನು ಸ್ವಲ್ಪ ಚಳಿ ಅಥವಾ ಇನ್ನು ಮಾರ್ನಿಂಗ್ ಬಂದರೆ ಅದ್ರದ್ದು ಎಕ್ಸ್ಪೀರಿಯೆನ್ಸೇ ಮಸ್ತಾಗಿರುತ್ತೆ, ಹೇಳೋಕ್ಕಾಗಲ್ಲ. ನಾವು ಅಷ್ಟು ವಿಸಿಟ್ ಮಾಡಬೇಕು, ಆ ಥರ ಇದೆ ಪ್ಲೇಸ್ ಇದು. ನಾನು ಸಜೆಷನ್ ಮಾಡ್ತೀನಿ ನಿಮಗೆ, ಬರೋ ಆಗಿದ್ದರೆ ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಬನ್ನಿ. ನೀವು ಲೈಫಲ್ಲಿ ಸ್ವರ್ಗ ನೋಡಬೇಕು ಅಂತ ಇದ್ದರೆ ಇಂಥ ಪರಿಸರಕ್ಕೆ ಬನ್ನಿ, ಅದೇ ಸ್ವರ್ಗ ಅಷ್ಟೇ. ಮುಂದಿನ ಜನ್ಮ ಅಂತ ಇದ್ದರೆ ಇದೇ ಕರ್ನಾಟಕದಲ್ಲಿ ಇಲ್ಲೇ ಹುಟ್ಸಪ್ಪ ದೇವ್ರೇ ಅಂತ ನಾವು ಕೇಳ್ಕೊಬೋದು. ಆ ಥರ ಇದೆ ನಮ್ಮ ಕರ್ನಾಡು. ಆಯಿತಾ ಸ್ನೇಹಿತರೆ, ಇಷ್ಟೇ ಹೇಳ್ತಾ ಇವಾಗ ನಾವು ಮುಂದಿನ ಪಯಣವನ್ನು ಹಮ್ಮಿಕೊಂಡಿದ್ದೀವಿ, ಅದು ತಲಕಾಡು. ಸ್ನೇಹಿತರೆ, ನಾವು ಬೆಳಗ್ಗೆ ಒಂದು ಪ್ಲ್ಯಾನ್ ಮಾಡಿದ್ದು ಬಂದ್ಬಿಟ್ಟು 6 ಗಂಟೆಯಿಂದ ಮೀಟಪ್ ಪಾಯಿಂಟನ್ನು 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಈ ಥರ ಎರಡು ಟೂರಿಸ್ಟ್ ಪ್ಲೇಸ್ನ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದರಲ್ಲಿ ಇವಾಗ ಒಂದಾಯಿತು. ಒಂದು ಸ್ವಲ್ಪ ಹೊತ್ತು ನಾವು ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಕಾರಣ ಇಷ್ಟೇ, ಅದು ಒಂಥರ 390 ಡಿಗ್ರಿ ಥರ ಇದೆ. ಬೆಟ್ಟಕ್ಕೆ ಹೋದರೆ ಯಾವ ಕಡೆ ನಿಂತ್ಕೊಂಡ್ರೂ ವ್ಯೂ ಮಸ್ತಾಗಿ ಕಾಣುತ್ತೆ. ಅದು ಹೇಳೋಕ್ಕಾಗಲ್ಲ, ನೋಡಿನೇ ಅನುಭವಿಸ್ಬೇಕು. ಸ್ನೇಹಿತರೆ, ಯಾರು ನೋಡೋಕ್ಕಾಗಿರಲ್ಲ ಅವರು ಈ ವಿಡಿಯೋ ನೋಡಿ ಅವ್ರಿಗೆ ತೋರಿಸಿ, ಹಾಗೆ ವಿಡಿಯೋ ನೋಡಿದ್ಮೇಲೆ ಒಂದು ಸಲ ವಿಸಿಟ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದ್ರದ್ದು ಏನು ಹೇಳೋದು ಅದ್ರ ಬಗ್ಗೆ, ನಾವು ಅದನ್ನು ಹೇಳೋಕ್ಕಾಗಲ್ಲ, ಆ ಥರ ಇದೆ ಆ ಸೀನು. ಓಕೆ ಸ್ನೇಹಿತರೆ, ಬನ್ನಿ ಇವಾಗ ಸದ್ಯಕ್ಕೆ ನಾವು ಕೊಳ್ಳೇಗಾಲ ಬಿಟ್ಟು ಹೊರಗಡೆಯಿಂದ ರೂಟಲ್ಲಿ ಹೋಗ್ತಾ ಇದ್ದೀವಿ ಇದಕ್ಕೆ. ಇವಾಗ ತಲಕಾಡು ನೋಡ್ಕೊಂಡು ಅಲ್ಲಿ ನಾವು ಊಟ ಮಾಡಿಲ್ಲ, ಇನ್ನು ಎಲ್ಲಾದರೂ ಊಟ ಮಾಡ್ಬೇಕು. ಫಸ್ಟು ಊಟ ಮಾಡಿಕೊಂಡು ತಲಕಾಡು ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದನೂ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವಾಗ ಹೋಗೋಣ ಬನ್ನಿ. ಬಂದಾಯ್ತು ಕಣಲೇ. ಅವರೆಲ್ಲರೂ ಬಂದ್ರ ಇಲ್ವಾ? ಅಯ್ಯಪ್ಪ, ಸ್ನೇಹಿತರೇ, ಯಾವನವನು ಅಯೋಗ್ಯನ ಅಂತ ಬಂದು ಒಳ್ಳೆ ಮೆಂಟ್ಲು ಥರ ಹೋದ್ನಲ್ಲ ಅವನು. ಮಧ್ಯಾಹ್ನ ಊಟ ಜಾಸ್ತಿ ಮಾಡೋಣ, ಇಲ್ಲ ಅಂದರೆ ಮಧ್ಯಾಹ್ನ ನೆನ್ನೆ ರಾತ್ರಿ ಜಾಸ್ತಿ ಆಯ್ತು, ಇಳಿದಿಲ್ಲ.
ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ನನ್ನ ಮಕ್ಳು ಇರ್ತಾರೆ. ಅದಕ್ಕೆ ನಾವೇ ನೋಡ್ಕೊಂಡು ಹೋಗ್ಬೇಕು, ಇನ್ನೇನು ಮಾಡೋದು. ಇಂಥ ದರಿದ್ರ ನನ್ನ ಮಕ್ಕಳಿಂದ ಆಕ್ಸಿಡೆಂಟ್ ಆಗೋಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಾವು ಸೈಡಲ್ಲಿ ನಿಂತಿದ್ರೂ ಈ ಥರ ಮಾಡ್ತಾರೆ ಕೆಲವು ಸಲ, ಏನೂ ಮಾಡೋಂಗಿಲ್ಲ, ಕಿರಿಕ್ ಮಾಡ್ಕೊಳಕ್ಕಾಗಲ್ಲ. ಊರಿಂದ ಊರಿಗೆ ಬಂದು ನಾವು ಬಂದಿರುವಂಥದ್ದು ಒಂದು ಒಳ್ಳೆ ವ್ಯೂನ ನೋಡಿ ಮನಸ್ಸನ್ನು ತಿಳಿಗೊಳಿಸೋದಕ್ಕೆ. ಅಂಥದ್ರಲ್ಲಿ ನಾವು ಮನಸ್ಸನ್ನು ಕಳಂಕ ಮಾಡ್ಕೊಂಡು ಹೋಗೋದು ಬೇಡ, ಇರಲಿ. ಇವಾಗ ನಮ್ಮ ಪಯಣ ತಲಕಾಡಿಗೆ ಬಂದಾಯಿತು. ತಲಕಾಡಿನ ಕಾವೇರಮ್ಮನ್ನ ನೋಡಿ ನಿಮಗೂ ತೋರಿಸಿ, ಅವರಿಂದ ನಿಮಗೊಂದು ಆಶೀರ್ವಾದ ಕೊಡಿಸಿ ನಾವು ತಗೊಂಡು ಊಟ ಮಾಡಿಕೊಂಡು ಮನೆ ಕಡೆ ನಾವು ಪಯಣ ಬೆಳೆಸ್ತೀವಿ. ಹೀಗೆ ಇದು ನಮ್ಮ ಲಾಸ್ಟ್ ಪಾಯಿಂಟು. ಇದು ಬಿಟ್ಟರೆ ನೆಕ್ಸ್ಟ್ ಬೆಂಗಳೂರು, ಮತ್ತು ಮರಳಿ ಗೂಡಿಗೆ ಮನೆಗೆ ಹೋಗ್ತೀವಿ. ಬನ್ನಿ ಇವಾಗ ತಲಕಾಡು ನೋಡ್ಬಿಟ್ಟು ಕಾವೇರಮ್ಮಂಗೆ ಒಂದು ನಮಸ್ಕಾರ ಹಾಕೋಣ. ಏಳು ದೇವಸ್ಥಾನ ದರ್ಶನ ಮಾಡಿಸ್ತೀವಿ ತಲಕಾಡು ಮುಗಿಬಿಟ್ಟ ಮೇಲೆ. ಕಲ್ಯಾಣ ಎಷ್ಟು ರೂಪಾಯಿ ತಗೋತೀರಾ? ನಿಧಾನ ಆದರೆ 1 ಅವರ್, ಜರ ಹಾಫ್ ಆನ್ ಅವರ್. ಹಾಫ್ ಆನ್ ಅವರ್ ಅಂದ್ರೆ ಎಷ್ಟು? ಒಂದು ಹಾಫ್ ಆನ್ ಅವರ್ ಅಂದರೆ ಅರ್ಧ ಗಂಟೆ. ನಿಧಾನ ಆದರೆ 1 ಅವರ್. ಸರ್ ಅವ್ನು ಬಳಿಗೆ ಬಂದಿದ್ದಾರೆ, ಅರ್ಧ ಗಂಟೆ ಏನು ಹೆಚ್ಚಿಲ್ಲ. 2 ಕಿಲೋಮೀಟ್ರ್ ವಾಕಬಲ್ ಮಾಡ್ತೀರಾ. ದರ್ಶನ ಮಾಡಿದಷ್ಟು ನಿಮಗೆ ಪುಣ್ಯ ಮಾಡಿ ಅವ್ನ ಬಳಿಗೆ. ಇವಾಗ ವೈದ್ಯನಾಥನ ದರ್ಶನ ಮಾಡ್ಬೋದು, 5 ಪಂಚನೀಯ ಗೋಬಲ್ ನೋಡ್ಬೋದು, 5 ದಿಶಗಳಿಗೆ ಮಲ್ಲೇಶ್ವರ ನೋಡ್ಬೋದು, ಕೀರ್ತಿರಾಮ ಟೆಂಪಲ್ ನೋಡ್ಬೋದು, ಪಾತಾಳೇಶ್ವರ. ಇದು ಊರಿಂದಲೇ ತಲಕಾಡು ಹೆಸರು ಶಿವನ ಶಾಪದಿಂದ ಕಲ್ಯಾಣ ಊರು ಒಳಗಡೆ. ಇದು ಮಾಧವ ಮಂದಿರ ಕಡೆ ಇದೇ ಮಾರ್ಗ ತಮಿಳುನಾಡು ಕಾವೇರಿ ನದಿ ತಲಬೇಲ ಮಧ್ಯೆ ಅಂತ ಮಾರಂಗಿ ಬಂದು. ಇದು ಅರ್ಕೇಶ್ವರ ದೇವಾಲಯ ಮುಗಿಸ್ತಾರೆ. ಓಕೆ, ಇವಾಗ ಅರ್ಧ ಗಂಟೆ ನೀವು ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ಎಷ್ಟು ತಗೋತೀರಾ? 350 ಒಬ್ಬರಿಗೆ? ಹಾಂ, ಎಲ್ಲರಿಗೂ ಜಾಸ್ತಿ ಆಯ್ತಲ್ಲ. ಅರ್ಧ ಗಂಟೆಗೆ 350 ತಗೊಂಡ್ರೆ ಹೆಂಗೆ ನೀವು? ಒಂದೊಂದು ಟೆಂಪಲ್ಗೆ 100-150 ಇಸ್ಕೊತಾರೆ. 7 ದೇವಸ್ಥಾನ ಸುತ್ತಿಸ್ಬೇಕು ಸೀಟ್ ಮಾಡ್ಕ. ಹಾಂ, ಏನ್ರ ಕರ್ಕೊಯ್ತೀರಾ? ಏನ್ರ ಕರ್ಕೊಯ್ತೀರಾ? ಎಲ್ಲ ವಾಕಬಲ್ಲು. ಇಲ್ಲೆಲ್ಲ ಇಲ್ಲಿ ಫೀಟ್ ತಗೊಂಡಿರೋದಕ್ಕೆ ನದಿ ನೋಡಕ್ಕೆ, ದೇವಸ್ಥಾನ ನೋಡಕ್ಕೆ ಅಲ್ಲಿ ಬೋರ್ಡ್ ಹಾಕಿದ್ರೆ ನೋಡಿ. ಹಾಂ ಹಾಂ, ಲೆಫ್ಟ್ ತಿರುಗಾತೀವಿ. ಎಲ್ಲ ರೋಡ್ ಮಾಡ್ಕೊಂಡು ಮೇನ್ ರೋಡ್ ಕರ್ತೀವಿ. ಹಾಂ ಹಾಂ, ದೇವಸ್ಥಾನ ನೋಡೋದು ಹೆಚ್ಚಲ್ಲ, ದೇವ್ರು ಮಾಡಿ ನಿಮಗೆ ಮುಂದಕ್ಕೆ ನೀವೇ ಬರ್ತೀರಾ. ಉದ್ಯೋಗಕ್ಕೆ ಒಳ್ಳೇದಾಗುತ್ತೆ, ಮನೆ ಕುಟುಂಬಕ್ಕೆ ಒಳ್ಳೇದಾಗುತ್ತೆ, ಯಾವುದೇ ಪ್ರತಿಯೊಂದು ಕಾರ್ಯಗಳು ನೆರವೇರ್ತದೆ. ನನ್ನ ಮಾತು ಕೇಳಿ ಈ ಸ್ವಾಮಿಗಳು ನಮ್ಮ ಗುರುಗಳು ಇವರು ನಮ್ಮ ವಿದ್ಯಾಕಸ್ತರು, ಇವ್ರ ಮೇಲೆ ಬೇಕಾದ್ರೆ ನಮ್ಮ ಭರವಸೆ ಕೊಡ್ತೀವಿ. ಪ್ರತಿಯೊಂದು ಸರಿ, ಇನ್ನೊಂದ್ಸಲ ಬಂದಾಗ ಮಾಡ್ತೀವಿ, ಆಯಿತಾ? ಧನ್ಯವಾದಗಳು. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಕುಮಾರಣ್ಣ ಅವ್ರಿಗೆ ನಮಸ್ಕಾರ. ಬನ್ನಿ ಸ್ನೇಹಿತರೆ, ನಾವಿವಾಗ ತಲಕಾಡು ಬಂದಾಯಿತು. ಬ್ಯಾಕ್ ವಾಟರ್ ಕಾವೇರಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇರೋದ್ರಿಂದ. ಸೊ ನಿಮಗೆ ಜಸ್ಟ್ ನಾನು ಇವಾಗ ಈ ತಲಕಾಡಿನ ಮರಳು ಹೇಗಿದೆ ನೋಡಿ. ಮರಳಾಗಿ ಹೋಗಲಿ ಅಂತ ಹೇಳಿದ್ರಲ್ಲ ಅಲಮೇಲಮ್ಮವರು, ಅದು ಇದು ಕತೆ ನೋಡ್ತಾ ಇದ್ರಲ್ಲ. ಇದೊಂಥರ ಬೀಚ್ ಟೈಪಿಗಿದೆ ಇದು ಈ ಪ್ಲೇಸು, ಮಸ್ತ್ ಇದೆ. ಇಲ್ಲಿ ನಿಮಗೆ ಬೇಕಂದರೆ ತೆಪ್ಪದಲ್ಲಿ ಬೋಟಿಂಗ್ ಹೋಗ್ಬೋದು. ಎಷ್ಟಣ್ಣ? ಒಬ್ರಿಗೆ 50 ರೂಪಾಯಿ ಇದೆ ಸರ್. ಹಾಂ, ಎಷ್ಟು ದೂರ ಕರ್ಕೊಂಡು ಹೋಗ್ತೀರಾ? ನೋಡಿ ಸಾಧ್ಯ ಬೇಡ, ಅಲ್ಲಿ ಕರ್ಕೊಂಡು ದಿಬ್ಬ ಕಾಣ್ತಿದೆ ಸರ್. ಹಾಂ, ಹಂಗೆ ಹೋಗಿ ರೌಂಡ್ಸ್ ಎಲ್ಲ ಮಾಡಿಸ್ಬೋದು. ನಾವೊಂದು 6 ಜನ ಇದ್ದೀವಿ. ಎಷ್ಟು ರೂಪಾಯಿ ಕೊಡ್ಬೇಕು ಹೇಳಿ ಫೈನಲ್? 300 ರೂಪಾಯಿ ಕೊಡಿ ಸರ್. 50 ರೂಪಾಯಿ ಕೊಡಿ ಸರ್, ಜಾಸ್ತಿ ಕೇಳ್ತಾ ಇದ್ದೀರಾ? ನಾನು 6 ಜನ ಇದ್ದೀವಿ. ಎಷ್ಟು ಜನ? 40 ಬೋಟ್ಗಳಿಗೂ ಒಂದೇ ರೇಟು ಸರ್. ಇಲ್ಲಿ ಒಬ್ರಿಗೂ ನೋಡಿ ಒಂದು ಸ್ವಲ್ಪ ಏನೋ ಹೆಚ್ಚಿಗೆ ಮಾಡ್ಕೊಂಡು ಕರ್ಕೊಂಡು ಏಮಂತಣ್ಣವ್ರೆ, ನೀವು ನಮ್ಮನ್ನು ಕರ್ಕೊಂಡು ಹೋಗಿ ಕಮ್ಮಿ ಕರ್ಕೊಂಡು ಹೋಗಿ. ಸರ್ ಬೇಕಾದ್ರೆ ಇನ್ನು ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಸಂತೋಷ ಪಟ್ಟು ಆಟ ಆಡ್ಸ್ಕೊಂಡು ಬರ್ತೀವಿ ಸರ್. ರೌಂಡ್ಸ್ ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ನೋಡಿ 250 ಮಾಡ್ಕೊಳ್ಳಿ ಆಯ್ತು ಸರ್. ನಾವು ಕೂಲಿನ ಸರ್. 250 ಮಾಡ್ಕೊಳ್ಳಿ ಹೋಗ್ಲಿ. ಇಲ್ಲ ಸರ್, ಇಲ್ಲ ಸರ್, ಬೇಕಾದ್ರೆ ಇನ್ನು ಸ್ವಲ್ಪ ದೂರ ಹೋಗಿ ಸರ್ ಕರ್ಕೊಂಡು ಬರ್ತೀವಿ. ಸರಿ ಸರ್. ಏನು ಬೈ, ಹೋಗೋಣ, 1 ರೌಂಡ್ ಓಟ್ ಬರೋಣ. ಹಾಂ, 300 ಹೇಳ್ತಿದ್ದಾರೆ ಎಲ್ಲರಿಗೂ. ಸರಿ, ಹಾಂ ಹೋಗೋಣ. ಒಳ್ಳೆ ನಮ್ಗೆ ಹಂಗೆ ಬನ್ನಿ ಸರ್ ಮಾಡ್ತೀವಿ. ಹಾಂ, ಎದುರ್ಬಾರ್ದು ಮತ್ತೆ ಹುಡುಗರಲ್ಲ. ಇನ್ನೊಂದ್ಸಲ ಬಂದ್ಬಿಟ್ಟು ಹೇಮಂತಣ್ಣ, ನಾವು ಹೇಮಂತಣ್ಣನೇ ಹುಡುಕ್ಬೇಕು ಇಲ್ಲಿ ಬಂದ್ಬಿಟ್ಟು. ಹೇಮಂತಣ್ಣ ಎಲ್ಲಿದ್ದಾರೆ ಅಂತ. ನಾಳೆ ಇಲ್ಲ ಬನ್ನಿ. ಶೂಸ್ ಎಲ್ಲ ಬಿಚ್ಚಾಕ್ಬಿಡಿ. ಶೂ ಎಲ್ಲ ಬಿಚ್ಚಾಕ್ಬೇಕಾ? ಆಯಿತು, ಹಾಕ್ಬಿಡೋಣ. ಓಕೆ ನಡ್ರಿ ಮತ್ತೆ ಹೋಗೋಣ. ಬಾಯ್ಸ್ ಬಿಚ್ಕೊಳ್ಳಿ ನಿಮ್ಮ ಶೂ ಎಲ್ಲ. 2 ಬೋಟ 3 ಜನ ಕರ್ಕೊಯ್ತೀರಾ? ಸರಿ ಆಯಿತು. 300 ಅಷ್ಟೇ ಅಲ್ಲ?
ಹಾಂ ಮತ್ತು ನೀವು ಎರಡು ಮಾಡ್ಬಿಟ್ಟು ಆಮೇಲೆ ಉಲ್ಟಾ ಆಮೇಲೆ ಹೇಮಂತಣ್ಣವ್ರು ಇವ್ರ ಹೆಸರೇನೋ ಈ ಅಣ್ಣನ ಹೆಸರೇನೋ ನಮ್ಮ ಹತ್ರ ಕ್ಯಾಶು ಇಲ್ಲ, ಬರೀ 300 ಇದೆ ಅಷ್ಟೇ. ಹಾಂ ಎಲ್ಲ ಫುಲ್ಲು ತಯಾರಿ ಮಾಡ್ಕೊಳ್ತಿದ್ದಾರೆ ನಮ್ಮ ಬಾಯ್ಸು ಇವಾಗ. ಹಾಂ ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳಿ. ಹೋಗಿ ಮಂಜು ಫಸ್ಟು. ನನಗೆ ಸ್ವಿಮ್ಮಿಂಗ್ ಬರುತ್ತೆ. ನಮ್ಮ ಬಾಯ್ಸ್ ಅಲ್ಲಿಗೆ ಹೋದ್ರು, ಒಂದು ಇದಕ್ಕೊಬ್ರು ಹೋದ್ರು. ಓಕೆ ಐ ವಿಲ್ ಗೋ ವಿತ್. ಓಕೆ ಓಕೆ, ಏನು ಹೆದರಿಕೆ ಇಲ್ಲಲ್ಲ ಮಂಜು, ಆರಾಮಾಗಿ ಕೂತ್ಕೋ. ಅಯ್ಯಪ್ಪ ಇಲ್ಲಿ ಊಟಕ್ಕೆ ಕೂತಂಗೆ ಕೂತಾರಲ್ಲಪ್ಪ ಇವರು. ಅಲ್ಲೇ ಕೂತ್ಕೊಳ್ಳಿ. ಸ್ನೇಹಿತರೇ ಹೇಮಂತಣ್ಣ ಕ್ಲೀನಾಗಿ ಕರ್ಕೊಂಡು ಹೋಗಿ ಬನ್ನಿ. ಇಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಕೆನಾ ಸ್ನೇಹಿತರೆ, ತಲಕಾಡಿಗೆ ಬಂದಿದ್ದೀವಿ. ತಲಕಾಡಿಗೆ ಬಂದಮೇಲೆ ಸುಮ್ಮನೆ ಹೋಗೋಕ್ಕಾಗಲ್ಲ, ಬೋಟ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇದು ತೆಪ್ಪ ಅಲ್ವಾ? ಇದು ತೆಪ್ಪ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಇಲ್ಲಿಗೆ ಬಂದರೆ ನೀವು ನಮ್ಮ ಹೇಮಂತ್ ಅಣ್ಣ ಇದ್ದಾರೆ. ಹೇಮಂತ್ ಅಣ್ಣವ್ರು ನಮಗೆ ಒಳ್ಳೆ ಪ್ರೈಸಲ್ಲಿ ಇವಾಗ ಕರ್ಕೊಂಡು ಹೋಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದಾರೆ ಈ ತೆಪ್ಪದಲ್ಲಿ. ಹೇಮಂತ್ ಅಣ್ಣ ಯಾರು ಅಂತಂದರೆ ನೀವು ನೋಡಬೇಕು ಅಂತಂದರೆ ಅವ್ರು ಆಲ್ರೆಡಿ ತೋರಿಸಿದ್ದೀನಿ ಆಲ್ರೆಡಿ, ಬಟ್ ಇನ್ನೊಂದು ಸಲ ಅವ್ರು ಹೆಂಗೆ ತೆಪ್ಪನ ತಳ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಇವಾಗ. ನೋಡಿ ನೋಡಿ ಇವರೇ ತೆಪ್ಪ ತಳ್ತಾರಲ್ಲ. ಹಾಂ ಹೇಮಂತ್ ಅಣ್ಣ ಹೇಳಿ, ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ಜೋರಾಗಿ ಮಾತಾಡ್ಬೇಕು. ಇವಾಗ ಒಂದು ಸ್ವಲ್ಪ ದಿನ ಚೆನ್ನಾಗಿ ಬರುತ್ತೈತಾರೆ ಮತ್ತೆ ನಡ್ಸೋಕ್ಕೆ. ಹಾಂ ಹಂಗೆ ಹೇಳಿ ಮತ್ತೆ. ಹಾಂ ಇವಾಗ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ಯಾರು ಈ ವಿಡಿಯೋ ನೋಡ್ಬಿಟ್ಟು ಇಲ್ಲಿಗೆ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಹೇಮಂತಣ್ಣ ಎಲ್ಲಿ ಅಂತ ಕೇಳ್ತಾರೆ. ಹಾಂ ಹೇಮಂತಣ್ಣ ಎಲ್ಲಿ ಅಂತ ಕೇಳಿದಾಗ ನಾವಿಲ್ಲಿ ಹಾಕಿರ್ತೀವಿ ನಿಮ್ಮ ಹೆಸರನ್ನ. ಅವಾಗ ಎಷ್ಟಕ್ಕೆ ಮಾಡ್ಕೊಡ್ತೀರಾ? ಕಮ್ಮಿಗೇನ ಮಾಡ್ಕೊಡ್ತೀರಾ? ಕಮ್ಮಿಗೇನೆ ಮಾಡ್ಕೊಡ್ತೀನಿ. ಹಾಂ ಏನೋ ಒಂದು 50 ರೂಪಾಯಿ 100 ರೂಪಾಯಿ ಬಿಟ್ಟರೆ ಅವ್ರು ಭಾರಿ ಖುಷಿ ಆಗ್ಬಿಡ್ತಾರೆ ಸಬ್ಸ್ಕ್ರೈಬರ್. ಹಾಂ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತೀರಾ, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀರಾ. ಹಂಗಾರೆ ಎಲ್ಲ ರೋಲ್ ಗಿಲ್ ಎಲ್ಲ ಮಾಡಿಸ್ಬಿಡ್ತೀರಾ, ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಸ್ತೀರಾ. ಹಾಂ 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 ಓಕೆ ಓಕೆ. ದಿಸ್ ಇಸ್ ಬಾಬಿ, ದಿಸ್ ಇಸ್ ಜಾಗಬ್, ದಿಸ್ ಇಸ್ ಮಂಜುನಾಥ್ HC. ಅಲ್ಲಿ ಹೋಗ್ತಾ ಇರೋದು ನಮ್ಮ ಇನ್ನೊಂದು ಟೀಮು. ಸೊ ಅವ್ರ ಹತ್ರ ಹೋಗೋಕ್ಕಾಗಲ್ವ ಸ್ವಲ್ಪ ಹೊತ್ತು? ನೋಡಿ ಇನ್ನೊಂದು ತೆಪ್ಪದಲ್ಲಿ ಅವ್ರು 3 ಜನ ಹೋಗ್ತಿದ್ದಾರೆ, ನಾವು 3 ಜನ ಹೋಗ್ತಾ ಇದೀವಿ. ಅವ್ರ ಹೆಸರೇನ? ಹಾಂ ಗುಂಡಣ್ಣನಾ ದುಂಡಣ್ಣ ನಮಸ್ಕಾರ. ನೋಡಿದ್ರಲ್ಲ ದುಂಡಣ್ಣನ ಮಾತಾಡ್ಸಿದ್ವಿ. ಇದು ನೋಡಿ ಸಖತ್ತಾಗಿದೆ ಒಂಥರ. ಹಾಂ ಈ ಬ್ರಿಡ್ಜಲ್ಲೇ ಕಟ್ತಾ ಇದ್ದಾರೆ ಇದು. ಹಾಂ 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 ಹೌದಾ? ಓಕೆ. ಇವಾಗ ನಂಗೊಂದು ಸ್ಟೋರಿ ಗೊತ್ತಾಗಬೇಕು. ಈ ಎಂಥದ್ದು ಇಲ್ಲಿ ಮರಳು ಏನೋ ಇದಾಗಿದೆ ಅಂತ ಹೇಳ್ತಾರಲ್ಲ, ಏನಿದು ಕತೆ? ಅಲಮೇಲಮ್ಮ ಅವ್ರದ್ದು ಶಾಪ ಏನಕ್ಕೆ? ಮಾಲಂಗಿ ಮಾಡುವಾಗಲಿ ಮೈಸೂರು ಮಹಾರಾಜ ಮಕ್ಕಳಾಗಲಿ ತಲಕಾಡು ಮಕ್ಕಳಾಗಲಿ. ಹಾಂ 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 ಶ್ರೀಕೃಷ್ಣ ದೇವರಾಯ ಒಡೆಯರ್ ಸರ್. ಹಾಂ ಅವರ ಮಿಸಸ್ಸು ಅಲಮೇಲಮ್ಮ ಸರ್. ಹಾಂ ಹಾಂ ಅವರು ಶ್ರೀಮಂತರ ಕುಟುಂಬ. ಹಾಂ ಅವ್ರನ್ನ ಅಟ್ಯಾಕ್ ಮಾಡಿದಾಗ ಹಾಂ ಹಾಂ ಕೆಲವು ಬುಕ್ಗಳಿದ್ದಾವೆ ಸರ್. ಹಾಂ 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 ಇಲ್ಲಿ ಮೀನೆಲ್ಲ ಹಿಡಿತೀರಾ ಅಲ್ಲಿ? ಹಾಂ ಹೆಂಗೆ ಕೆಜಿ ಎಲ್ಲ ಇಲ್ಲಿ? 100, 120, 80. ಹಾಂ 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 ನೋಡಿ ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ಬರೀ ನೀರಲ್ಲಿ ಆಟ ಆಡೋದಲ್ಲ, ಮೀನು ಕೂಡ ಹಿಡಿತಾರೆ ಅವರಲ್ಲಿ. ಒಳ್ಳೆ ಮೀನು ತಿನ್ನಬೇಕು ನಿಮಗೆ ಅನಿಸಿದ್ರೆ ಇಲ್ಲಿ ಬಂದ್ಬಿಟ್ಟು ನೀವು ಒಳ್ಳೆ ಮೀನುಗಳನ್ನ ಕೂಡ ತೊಗೊಂಡು ಹೋಗ್ಬೋದು. ನಿಮಗೆ ಕೇವಲ 100 ರೂಪಾಯಿ 120 ರೂಪಾಯಿಗೆಲ್ಲ ಕೆಜಿ ಮೀನು ಸಿಕ್ಬಿಡುತ್ತೆ. ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ನಿಮ್ಮ ಮನೇಲಿ ತೊಗೊಂಡೋಗಿ ಮಾಡೋಕ್ಕಾಗಲ್ಲ ಅಂತಂದರೆ ಇಲ್ಲೇ ತಿನ್ಕೊಂಡು ಹೋಗ್ಬೋದು. ಫ್ರೆಶ್ ಮೀನುಗಳು ಸಿಗುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೀವು ಕೂಡ ವೀಕೆಂಡು ಫ್ರೀ ಆಗಿದ್ದಾಗ ಇಲ್ಲಿಗೆ ಒಂದ್ಸಲ ಭೇಟಿ ಕೊಡಿ, ಹಾಗೆ ಎಂಜಾಯ್ ಮಾಡಿ ಈ ವೀಕೆಂಡ್ನ ಅಂತ ನಿಮ್ಮಲ್ಲಿ ಹೇಳ್ತಾ. ಜೋಕಬ್ ಹೇಳಿ ಏನಾದರೂ ಏನದು ಎಕ್ಸ್ಪೀರಿಯನ್ಸ್? ನೀವೇ ಇದಕ್ಕೆ ಕಾರಣಕರ್ತರು ನಾವು ಇದಕ್ಕೆ ಬರೋದಕ್ಕೆ. ತುಂಬ ಧನ್ಯವಾದಗಳು. ಒಳ್ಳೊಳ್ಳೆ ಪ್ಲೇಸ್ಗೆಲ್ಲ ಕರ್ಕೊಂಡು ಹೋಗಿದ್ದೀರಾ. ಹೇಳಿ ಏನಾದರೂ. ನೀವು ಖುಷಿಯಾಗಿದ್ದಾರೆ ಅಂದರೆ ನಮಗೂ ಖುಷಿ. ಓಕೆ, ನೆಕ್ಸ್ಟ್ ಪ್ಲಾನ್ ಏನು ಮಾಡ್ತೀರಾ?
ನೋಡ್ಬೇಕು ಮಂಜು, ಶೀಘ್ರದಲ್ಲೇ ಏನಾದ್ರು ಮಾಡ್ತೀರಾ? ಫಸ್ಟು ರಜಾ ಸಿಗಬೇಕು, ಆಮೇಲೆ ಪ್ಲ್ಯಾನ್ ಮಾಡೋಣ. ಓಕೆ ಜಾಗ್ ಬಾಯ್ ಬಾಬಿ ಬೋಲೋ ಬಾಯ್ ಹೇಳಿ ಬಾಯ್. ತುಂಬಾ ಸಂತೋಷ ಅವರಿಗೆ ಸಂತೋಷಕ್ಕೆ ಮಾತುಗಳೇ ಬರ್ತಾ ಇಲ್ವಂತ ಅವರಿಗೆ. ಐ ಆಮ್ ಜಸ್ಟ್ ಫೀಲಿಂಗ್ ದಿಸ್. ಓಕೆ ವೆರಿ ಗುಡ್. ಓಕೆ ನೋಡಿ ಸುಮಾರು ಜನ ತೆಪ್ಪದಲ್ಲೆಲ್ಲ ಹೋಗ್ತಾ ಇದ್ದಾರೆ. ಇವರು ನಮ್ಮ ಪಕ್ಕದಲ್ಲೇ ಹೋಗ್ತಾ ಇದ್ದಾರೆ. ಅಯ್ಯೋ ನೋಡಿ ಇವರು ದುಂಡಣ್ಣ, ನಿಮ್ಗೆ ಅವಾಗಲೇ ನಾನು ಮಾತಾಡ್ತಿಲ್ಲ, ಸಾರಿ. ಹಾಂ ಚೆನ್ನಾಗಿದ್ದೀರಾ? ನೋಡಿ ಝೂಮ್ ಆಗ್ತೀವಿ ನೋಡಿ. ಆಕ್ಸಿಡೆಂಟ್ ಆಗ್ಬಿಡ್ತಾ ಗಾಡಿ. ಇದೇನಾದ್ರು ಬೆಂಗಳೂರಲ್ಲಿ ಈ ಥರ ಟಚ್ ಆಗಿಬಿಟ್ಟಿದ್ರೆ ನಾವು ಒಂದು 500 ರೂಪಾಯಿ 1000 ರೂಪಾಯಿ ಇಟ್ಕೋಬೇಕಾಗಿತ್ತು. ಇಲ್ಲಿ ನೋಡಿ ಇಲ್ಲಿ ಟಚ್ ಆದ್ರೂ ಏನೂ ಇಲ್ಲ. कैसा है भाई आशीष भाई? हाँ कैसा कर रहा है? जा रहा हूँ बोल रहा था फिर. भाई आपका एक्सपीरियंस? ಓಕೆ ನೋಡಿ ಅಲ್ಲಿ ನೋಡಿ ಅಕ್ಕಿಗಳು ನೋಡಿ ಹೆಂಗೆ ಹೋಗ್ತಾ ಇದ್ದಾವೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ನೀವು ಇಲ್ಲಿಗೆ ಬರಬೇಕು ಗಾಯ್ಸ್. ಹಾಗೆ ಸ್ನೇಹಿತರೆ ಇದನ್ನೆಲ್ಲ ನೋಡ್ತಾ ಇದ್ದೀರಾ ಅಂದಮೇಲೆ ಏನು ಮಾಡಬೇಕು? ಇಲ್ಲಿ ಕೂತ್ಕೊಂಡು ನೀರೊಳಗೆ ಏನು ಹೇಳ್ತಿದ್ದೀನಿ ಅಂದರೆ ತಲಕಾಡು ನೆಕ್ಸ್ಟ್ ಸಾರಿ ಬರಬೇಕು ಅಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಂ ಲೈಕ್ ಕೊಡಿ. ಹಾಂ ಫಾಲೋವರ್ಸ್ ಆಗಿ. ಇವ್ರು ಯೂಟ್ಯೂಬ್ ನೋಡ್ತಾರೆ ಹಂಗಾರೆ ಅವರು. ಇದು ನಾನು ಏನು ಹೇಳ್ಕೊಟ್ಟಿಲ್ಲ ಅವರೇ ಹೇಳ್ತಾ ಇದ್ದಾರೆ. ಹೌದೌದು ಟ್ರಿಗರ್ ಮಂಜು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರಿಗರ್ ಮಂಜು ಎಸ್ ಥ್ಯಾಂಕ್ ಯು. ನೋಡೋಣ ಗೈಸ್ ಇಲ್ಲಿ ಸುಮಾರು ಜನ ನೀರಲ್ಲಿ ಆಟ, ನಾವು ಕೂಡ ನೀರಲ್ಲೆಲ್ಲ ಈಜಾಡೋಣ ಅಂದ್ಕೊಂಡ್ವಿ. ಅಲ್ಲೇ ಆಗ್ತಾ. ಓಕೆ ಇವಾಗ ರೋಲ್ ಹೊಡಿಸ್ತಾರೆ ಇವಾಗ. ಹಾಂ ಭದ್ರ ಇಟ್ಕೋಬೇಕಾ? ಅಯ್ಯಪ್ಪ ಭದ್ರ. ಓಕೆ ಕೋಲ್ ತಲೆಗೆ ಇನ್ನೂ ಹಾಂ ಗೈಸ್ ಇದು ಮಾತ್ರ ಮಸ್ತ್ ಆಗಿದೆ. ಇದಕ್ಕೆ ಏನ್ ಹೇಳ್ತಾರೆ? ಇದಕ್ಕೆ ರೌಂಡ್ಸಾ? ಎಷ್ಟ ರೌಂಡ್ಸ್ ಇದು? ನನ್ ನೋಡೋದಲ್ಲ ಅಲ್ಲಿ ನೋಡಿ, ಕುಮಾರಣ್ಣ ನೋಡಿ, ನಗ ನೋಡಿ ಅವ್ರದ್ದು ಹೆಂಗ್ ತಿರುಗಿಸ್ತಾ ಇದೀನಿ ನಾನು ನೋಡ್ರಪ್ಪ ಅಂತ. ಬಹಳ ಚೆನ್ನಾಗಿದೆ, ಅದೊಂಥರ ಮಸ್ತ್ ಆಗಿದೆ ಗೈಸ್. ನೀವೇನ್ 300 ಅಲ್ಲ ಒಬ್ರಿಗೆ 50 ರೂಪಾಯಿ ಕೊಡ್ತೀರಾ? ಇದೇನು ದುಡ್ಡು ಇದೆ ಅಲ್ಲ, ಈ ತರ ನಾವು ಖುಷಿ ಪಡ್ತೀವಲ್ಲ, ಎಂಟರ್ಟೈನ್ಮೆಂಟ್ ಇರುತ್ತಲ್ಲ ಅದು ಮುಖ್ಯ. ಬಂದವ್ರು ಖುಷಿ ಪಡ್ಬೇಕು. ನೋಡಿ ಕುಮಾರಣ್ಣ ಹೇಳ್ತಾ ಇದಾರೆ. ಸ್ನೇಹಿತರೆ ಬಂದ್ರೆ ಇಲ್ಲಿಗೆ ನೀವು ತಲಕಾಡಿಗೆ ಬಂದ್ರೆ ದೂರಕ್ಕೆ ನಿಂತ್ಕೊಳ್ರಿ. ಮಾಡಿ 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 ಮಾಡಿ. ಓಕೆ ಗೈಸ್ ಇದು ಮುಗಿಸ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ. ಬಾಯ್. ಅದು ಕಡಲೆ ಇದೇನಿದು? ಟೊಮೊಟೊ ಕರಿ ಒಂದು ಗೋಬಿ ತಗೊಳ್ಳಿ. ಹಾಂ ಇದು ಕ್ಯಾಬೇಜ್ ಪಲ್ಯ 2 ಆಯ್ತು 3 ಆಯಿತು. ಬೇಬಿಗಾನು ಅದು ಮಂಚೂರು ನೂಡಲ್ಸು ಫ್ರೈಡ್ ರೈಸ್. ಓಕೆ ಇಷ್ಟು ಹಾಕಿದ್ದಾರೆ. ಇವಾಗ ಇದನ್ನು ಖಾಲಿ ತೆಂಗಿನಕಾಯಿ ಚಟ್ನಿ, ಕೊಕೊನಟ್, ಹಾಂ ಚಿತ್ರಾನ್ನ चित्रान्न 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 बोलता कन्नड़ में। मंजू अगर तुम्हारे साथ एक 6 महीने रहा तो कन्नड़ आ जाते। ಮುದ್ದೆ ತುಂಬ ಚಿಕ್ಕದು ಅನಿಸ್ತಾ ಇದೆ, ಗೊತ್ತಿಲ್ಲ. ಹಾಂ ಪರವಾಗಿಲ್ಲ, ಸ್ವಲ್ಪ ಅಂದರೆ ಫ್ರೂಟ್ ಶಾಪ್ ಇಲ್ಲ, ಒಂದು ಮೀಡಿಯಮ್ ಆಗಿದೆ. ನೋಡೋಣ ಹೆಂಗಿದೆ ಅಂತ. ಹಾಂ ಚೆನ್ನಾಗಿದೆ, ಕಾಳು ಸಾಂಬಾರು ಮುದ್ದೆ ಚೆನ್ನಾಗಿದೆ. ತಲಕಾಡಲ್ಲಿ ಇವಾಗ ನಾನ್ ವೆಜ್ ಎಲ್ಲ ಬ್ಯಾನ್ ಆಗಿದೆ. ನೀವೆಲ್ಲೇ ಬಂದರೂ ಏನೇ ಬಂದರೂ ವೆಜಿಟೇರಿಯನ್ನೇ ತಿನ್ಬೇಕು. ಈ ಥರ ಚೆನ್ನಾಗಿದೆ. ಏನೇ ಮಾಡಿ ಎಂಥದೇ ಮಾಡಿ ಮುದ್ದೆಯಲ್ಲಿರೋ ಮಜಾ ಇಲ್ವೇ ಇಲ್ಲ. ಹಾಂ ತಿನ್ಕೊಳ್ಳಿ, ಮಾಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಪರೋಟ, ಚಪಾತಿ, empty white pepper. Challenge is tomorrow we have to come to office.
ನೋಡಿ ಫ್ರೆಂಡ್ಸ್, Nodi prawns. ಹಾಂ I ordered big puri, but I ordered small puri, but I received big puri. ಯು ಆರ್ ವೆರಿ ಲಕ್ಕಿ. ಇನ್ನು ತನಕ ಕಾಡು. ಹಾಂ ಹೊಡಿದೆ ಇವಾಗ. ನೋಡಿ ಫ್ರೆಂಡ್ಸ್, ಹಾಂ ಅದು ನೋಡಿ ಇವಾಗ ಹೆಂಗೆ ಹೋಗ್ತಾ ಇದೆ. ಆನಿಯನ್ ಸೈಜ್ ಹಾಂ ಬೇಕಾ? ಹಾಂ ಕೊಡಿ ರಾಜು ಅವರು ಏನೋ ಸ್ಪೆಷಲಾಗಿ ಮಾಡ್ಕೊಡ್ತೀನಿ ಅಂತ ಪೈನಾಪಲ್ ಎಲ್ಲ ಹಾಕಿ ಖಾರ ಪುಡಿ ಹಾಕಿ ಉಪ್ಪು ಹಾಕ್ಬಿಟ್ಟು ಏನೋ ಅಲ್ಲಾಡಿಸ್ತವ್ರೆ. ಓಕೆ, ಏನಣ್ಣ ಇದು? ಪೈನಾಪಲ್ ಮಸಾಲೆ. ಪೈನಾಪಲ್ ಮಸಾಲೆ. ಓಕೆ, ಕತೆ ಉಂಟಾ ಹೇಳಕ್ಕೆ ನಿಮಗೆ? ಹೇಳಿ. ಮರಳು ಕತೆ ಗೊತ್ತು ನಮಗೆ ಇವಾಗ. ಬೇರೆ ಅದೇ ಅಷ್ಟು ಇನ್ನೇನಿಲ್ಲ. ಅದು ಬಿಟ್ಟು ಇನ್ನೇನಿಲ್ಲ ಹಾಗಾದ್ರೆ. ಇನ್ನೇನಿಲ್ಲ. ಇದ್ರೆ ಹೇಳಿ ಏನೋ ಸ್ಪೆಷಲ್ ಆಗಿ ಏನೋ ಸ್ಪೆಷಲ್ ಮಾಡ್ತಾರೆ. ಏನಿಲ್ಲ. ಹೌದಾ? ತಲಕಾಡಲ್ಲಿ ಫೇಮಸ್ ಅಂದ್ರೆ ಅದೇ ಇಷ್ಟೇನಾ? ಇದೇನಾ ಸ್ಪೆಷಲ್? ಹಾಂ ಸ್ಪೆಷಲ್. ನೋಡಿ ಖಾರ ಪುಡಿ ಹಾಕಿ ಕೊಟ್ಬಿಟ್ರಲ್ಲ ಮತ್ತೆ. ನೋಡಿ ಟೇಸ್ಟ್ ನೋಡಿ. ಹೌದಾ? ಟೇಸ್ಟ್ ನೋಡಿ ಸರ್, ಆಮೇಲೆ ಹೇಳಿ. ಓಕೆ ಓಕೆ, ಅಣ್ಣವ್ರು ಕೊಟ್ಟವ್ರೆ. ಬನ್ನಿ, ಐಸ್ ಕ್ರೀಮ್ ತಗೋದು. ಪರವಾಗಿಲ್ಲ ಸ್ನೇಹಿತರೆ, ತೊಳಿ ಬನ್ನಿ ನೋಡೋಣ. ಹಾಂ, ಆ್ಯಕ್ಚುಲಿ ಚೆನ್ನಾಗಿದೆ. ಸಿಂಪಲಾಗಿ ಮಾಡಿದ್ರು, ಆದರೂ ಎಫೆಕ್ಟಿವ್ ಆಗಿ ಮಾಡಿದ್ರು ಅಲ್ವಾ? ಅಣ್ಣ ನಿಮ್ಮ ಹೆಸರು ಹೇಳಿ, ಮರ್ತೋಗ್ಬಿಟ್ಟೆ. ಸಿದ್ದರಾಜು ಅಂತ. ತಿರುಗೋಣ, ಚೆನ್ನಾಗಿದೆ. ಕೃಷ್ಣ ಸಾಟ್ಸ್ ಅಂತ. ನೀವು ಯಾರು ಈ ಕಡೆ ಬಂದರೆ ಒಂದು ಸಿದ್ದರಾಜಣ್ಣವ್ರ ಅಂಗಡಿಗೆ ಬನ್ನಿ, ಇಂಥದ್ದೆಲ್ಲ ಮಾಡ್ಕೊಡ್ತಾರೆ. ನಿಪ್ಪಿಟ್ಟು, ಚುರುಮುರಿ, ಬೇಲ್ಪುರಿ, ಪೈನಾಪಲ್, ವಾಟರ್ ಮಿಲನ್, ನಿಪ್ಪಿಟ್ಟು ಮಸಾಲೆ, ಎಳೆ ಸೌತೆಕಾಯಿ ಎಲ್ಲ ಒಳ್ಳೆ ಟೇಸ್ಟ್ ಆಗಿ ಮಾಡ್ಕೊಡ್ತೀವಿ. ಹೌದಾ? ಓಕೆ, ಧನ್ಯವಾದ. ಆಗಲಿ, ಚೆನ್ನಾಗಾಗಲಿ ನಿಮ್ಮ ಅಂಗಡಿ. ಆಯ್ತಾ? ಏನು ನಿಮ್ಮ ಅಂಗಡಿ ಹೆಸರು ಉಂಟಾ? ಕೃಷ್ಣ ಶಾರ್ಟ್ಸ್ ಅಂತ. ಕೃಷ್ಣ ಶಾರ್ಟ್ಸ್. ಕೃಷ್ಣ ಚಾಟ್ಸ್ಗೆ ಬಂದ್ಬಿಟ್ಟು ಈ ಥರ ನೋಡಿ, ಈ ಥರ ಚುಚ್ಚಿ ಸ್ಪೈಸಿ ಬಾಯಿಗೆ ಹಾಕೋತಾರೆ. ಬಾಯಲ್ಲಿ ಒಳ್ಳೆ ಮಜಾ ಕೊಡುತ್ತೆ, ಸಗದಾಗಿರೋದ. ಓಕೆ, ಟ್ರಿಗರ್ ಮಂಜು ಅವರ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಂ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಇದು ತಲಕಾಡಿನ ಕತೆ ಆಗಿರುತ್ತೆ. ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ, ಹಾಗೆ ಇಷ್ಟ ಆದರೆ ನೀವು ಏನು ಮಾಡಬೇಕು ಅಂತ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಇಂಥ ಒಳ್ಳೆ ವೀಡಿಯೋಗಳ ಜೊತೆ ನಿಮಗೆ ಇಂದ ಬರ್ತೀನಿ, ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ, ಬೆಳಗ್ಗೆ ಇಷ್ಟೊತ್ತಿಗೆ ನಾವು ಇಲ್ಲಿಂದ ಹೊರಟಿದ್ವಿ, ಮತ್ತೆ ವಾಪಸ್ ಅಲ್ಲೇ ಬಂದಿದ್ದೀವಿ. ಎಲ್ಲಿಗೆ ಅಂತಂದರೆ ಗೊತ್ತಾಯ್ತಾ ಪ್ಲೇಸ್ ಯಾವುದು ಅಂತ? ರಾತ್ರಿ ಹೊತ್ತು ಗೊತ್ತಾಗ್ತಾಯಿಲ್ಲ ನೋಡಿ, ಬೇರೆ ಯಾರಲ್ಲ, ವೈಷ್ಣವಿ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಸೇಮ್ ಪ್ಲೇಸ್ ಆದರೆ ಡಿಫ್ರೆಂಟ್ ಟೈಮ್ಸ್ ಅಷ್ಟೇ. ಇವಾಗ ಇದು ನಮ್ಮ ಕೊನೆ ಮೀಟಪ್ ಪಾಯಿಂಟ್. ಇಲ್ಲಿಂದ ಎಲ್ಲರೂ ಸ್ಪ್ರೆಡ್ ಆಗಿ ಅವ್ರವ್ರ ಮನೆಗೆ ಹೋಗೋಂಥ ಸಮಯ. ನಾವು ಆಲ್ರೆಡಿ 2 ದಿನ ಬಂದಾಗಿದೆ, ಇನ್ನೂ 3 ದಿನ ಬರಬೇಕು. ಸೊ ಅವ್ರಿಗೋಸ್ಕರ ವೆಯ್ಟಿಂಗ್. ಇವಾಗ ಸ್ನೇಹಿತರೆ, ಬೆಳಗ್ಗೆ ಸೇಮ್ ಟೈಮ್ ಇಷ್ಟೊತ್ತಿಗೆ ನಾವು ಇಲ್ಲಿಂದ ಹೊರಟಿದ್ವಿ. ಮತ್ತು ಇವಾಗ ಇದೇ ಸ್ಪಾಟಿಗೆ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲದಕ್ಕಿಂತ ಮೊದಲು ಇಷ್ಟು ದೊಡ್ಡ ಒಂದು ಲಾಂಗ್ ಜರ್ನಿಲಿ ಪಾಲ್ಗೊಂಡಂತಹ ವ್ಯಕ್ತಿ ಆಶೀಶ್ ಅವರ ಎಕ್ಸ್ಪೀರಿಯನ್ಸ್ನ ನಾವು ಇವಾಗ ಮೊದಲು ಕೇಳ್ಕೊಂಡು ಆಮೇಲೆ ಬಾಕಿ ಅವ್ರಿಗೆ ಕೇಳೋಣ. ನೋಡೋಣ ಏನದು. भाई हाउ इज द एक्सपीरियंस? हाँ, एक्सपीरियंस अच्छा है, मगर कभी ट्रैवल नहीं किया इतना दूर. आई यूज टू ट्रैवल इन विद इन द सिटी, सो उसकी वजह से हॉरिबल बैक पेन है. ओके, नेक्स्ट टाइम आ जाएगा हमारे पास. हाँ, जाएंगे, मगर 150 सीसी नहीं, बड़ा गाड़ी. हाँ, लेना पड़ता. लेगा. हाँ, ले लेंगे. हाँ, वही है जोश. ऐसा वाला जोश चाहिए हमको. वेरी गुड ब्राइड. भाई बॉबी, कैसा था आज का? आज का अच्छा था. हाँ,
but yeah, it's a good experience. Now today we have traveled around 6 hours of traveling. Okay. That's good. And I did like 15 hours traveling also. Like one day I covered 750 kilometers. Today we covered one day like 300 kilometers. Okay. Yeah, it's good. It's good. Okay. When we can plan Next trip we'll plan for 3 days. 3 days. 2 to 3 days. One day trip always complete. Okay. Okay. Bye. आपका. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೆ ನಮಸ್ಕಾರ. ನಮ್ಮ ಹೆಸರು ಶಿವಪ್ರಕಾಶ್. ದಿಸ್ ವಾಸ್ ಮೈ ಫಸ್ಟ್ ಬೈಕ್ ಟ್ರಿಪ್. Is a first long drive. long drive. Driving for around 7 hours thanks to Bobby and team. Cheers to many more rides. Cheers. Okay. Please share, subscribe to Trigger Manjunath. Cheers. ಥ್ಯಾಂಕ್ ಯು. ಬೈ. ನಿಮ್ಮ ಕೈಲಿ ಮಾತಾಡ್ತಾ ಇಲ್ಲ ನಾನು. ನೀವು ಹೇಳಲೇಬೇಕು ಇವಾಗ. ಇದಕ್ಕೆಲ್ಲ ಪ್ಲಾನ್ ಮಾಡಿರೋದು ಬಂದ್ಬಿಟ್ಟು ನೀವು. ಇದಕ್ಕೆ ನಿಮಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳ್ಬೇಕು ನಾವೆಲ್ಲ. ಚೆನ್ನಾಗಿತ್ತು, ಸಕ್ಕತ್ ಎಕ್ಸ್ಪೀರಿಯನ್ಸ್ ನಮಗಂತೂ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ 2 ಪ್ಲೇಸ್ಗೂ. ಎಲ್ಲ ಸಡನ್ ಪ್ಲ್ಯಾನು, ಏನು ಅಷ್ಟೊಂದು ಪ್ಲ್ಯಾನ್ ಮಾಡಿಲ್ಲ. ಬಟ್ ಆದರೂ ಮೇ ಬಿ ಎವ್ರಿಬಡಿ ಎಂಜಾಯ್ಡ್. ಓಕೆ. ಪಾಪ ಆಶೀಶ್ಗೆ ತುಂಬ ಕಷ್ಟ ಕೊಟ್ಬಿಟ್ಟೆ. ಬಟ್ ಓವರ್ ಆಲ್ ಎಲ್ಲರೂ ಒಳ್ಳೆ ಪೇಸ್ ಇಟ್ಟರು. ವಿ ರೀಚ್ಡ್ ಇನ್ ಟೈಮ್. ನೆಕ್ಸ್ಟ್ ರೈಡ್ ಪ್ಲ್ಯಾನ್ ಮಾಡೋಣ. ಇನ್ನೊಂದು. ಓಕೆ, ಆಯಿತು, ಮಾಡೋಣ. ಆದಷ್ಟು ಬೇಗ ಮಾಡಿ. ಇನ್ನೊಂದು ಸ್ವಲ್ಪ ಒಂದು 2 days 3 days ಆ ಥರ ಮಾಡಿ, ಚೆನ್ನಾಗಿರುತ್ತೆ. ಸ್ಟೇ ಮಾಡೋದು ಆಯಿತು. ಬ್ಯಾಂಗ್ಳೂರ್ ಫುಲ್ ಆಯಿತು ನಮ್ಮದು. ನೆಕ್ಸ್ಟ್ 2-3 ಡೇಸೇ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಓಕೆ ಓಕೆ, ಶೋರ್ ಮಂಜು. ಓಕೆ, ಥ್ಯಾಂಕ್ ಯು. ಫೈನಲಿ ಮಂಜು, ಹೇಳಿ ಮಂಜು. ಹೇಳಪ್ಪ, ಏನಪ್ಪ, ಏನು ಅನಿಸ್ತು ಇವತ್ತು ಹೋಗಿ? BRLs ಚೆನ್ನಾಗಿತ್ತು. ಪ್ಲ್ಯಾನ್ ಮಾಡಿದ್ಕೋ ಸಾರ್ಥಕ ಆಯಿತು ಅನಿಸ್ತಾ? ಬಂದಿದ್ಕೋ ಅಫ್ಕೋರ್ಸ್ ಸಾರ್ಥಕನೇ ಮಂಜು. ನಾವು ಪ್ಲ್ಯಾನ್ ಮಾಡಿದರೆ ಅದು ಸಕ್ಸಸ್ ಆಗಲೇಬೇಕಲ್ಲ. ಸಖತ್ತಾಗಿತ್ತು. ಇನ್ನೊಂದ್ಸತಿ ಫ್ರೆಂಡ್ಸ್ ಮತ್ತೆ ಒಂದ್ಸರಿ ಬರಬೇಕು. ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಇದು ಒನ್ ಡೇಲಿ ನಮಗೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗಿಲ್ಲ. 2 ಕವರ್ ಮಾಡ್ಕೊಂಡಲ್ಲ. ಟ್ರಾವೆಲಿಂಗ್ ಜಾಸ್ತಿ ಆಯಿತು ಅಂತನಾ ಅಥವಾ? ಅಲ್ಲ, ಅಲ್ಲಿ ಆ ನೇಚರಲ್ಲಿ ಒಂದಿನ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಓವರ್ ಆಲ್ ಏನು ಅನಿಸ್ತು ಎಲ್ಲ? ಓವರ್ ಆಲ್ ಮತ್ತೆ ಒಂದ್ಸರಿ ವಿಸಿಟ್ ಮಾಡಬೇಕು BRLs. ಓಕೆ ಗೈಸ್, ನೋಡಿದ್ರಲ್ಲ, ಇದು ನಮ್ಮ ಇವತ್ತಿನ ಈ ಟೀಮ್ನ ಅಭಿಪ್ರಾಯಗಳಾಗಿತ್ತು. ಇದ್ರ ವಿಡಿಯೋನ ನೋಡಿದ್ಮೇಲೆ ನೀವೆಲ್ಲ ಇಷ್ಟೇ ಮಾಡಬೇಕಾಗಿರೋದು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕು, ಕಮೆಂಟ್ ಮಾಡಬೇಕು. ಇಂಥ ಒಳ್ಳೆ ವಿಡಿಯೋಗಳೊಂದಿಗೆ ನಾನು ಆವಾಗ ನಿಮ್ಮ ಕೈ ಸಿಗ್ತಾ ಇರ್ತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.